ಶಾಸಕ ಗಾಲಿ ಜನಾರ್ದನ್ ರೆಡ್ಡಿಗೆ ಸುತ್ತಿಕೊಂಡಿದ್ದ ಭೂ ಕಬಳಿಕೆ ಭೂತ ಇದೀಗ ಪುತ್ರ ಕಿರೀಟಿಗೂ ಕಾಡೋದಕ್ಕೆ ಶುರುವಾಗಿದೆ. ಕಿರೀಟಿಯ ವಿರುದ್ಧ 100 ಕೋಟಿ ಬೆಲೆ ಬಾಳುವ ಭೂಮಿಯನ್ನ ಕಬಳಿಕೆ ಮಾಡಿರುವ ಆರೋಪ ಕೇಳಿಬಂದಿದೆ. ಪ್ರಕರಣದ ತನಿಖೆಗೆ ಸಿಐಡಿ ಅಥವಾ ಎಸ್ಐಟಿ ಬರಬೇಕು ಅಂತ ಆಗ್ರಹಿಸಿ ಉದ್ದಿಮೆಯೊಬ್ಬರು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ನೂರು ಕೋಟಿ ಮೌಲ್ಯದ ಆಸ್ತಿ ಕಬಳಿಸಿದ್ರ ಕಿರೀಟಿ. ಶಾಸಕ ಜನಾರ್ದನ್ ರೆಡ್ಡಿ ಮಗನ ವಿರುದ್ಧ ಆರೋಪ. ಕಿರೀಟಿ ರೆಡ್ಡಿ ಮಾಜಿ ಸಚಿವ, ಹಾಲಿ ಗಂಗಾವತಿಯ ಶಾಸಕ ಜನಾರ್ದನ್ ರೆಡ್ಡಿ ಅವರ ಪುತ್ರ. ರೆಡ್ಡಿ ಸಾಮ್ರಾಜ್ಯದ ಪ್ರಿನ್ಸ್ ಕಿರೀಟಿ ವಿರುದ್ಧ ಇದೀಗ 100 ಕೋಟಿ ಮೌಲ್ಯದ ಭೂಮಿಯನ್ನ ಕಬಳಿಕೆ ಮಾಡಿದ ಆರೋಪ ಕೇಳಿ ಬಂದಿದೆ. ನಕಲಿ ದಾಖಲೆ ಸೃಷ್ಟಿ ಮಾಡಿ ಆಸ್ತಿ ಲಪಟಾಯಿಸಿದ್ದಾರೆ ಅಂತ ಬಳ್ಳಾರಿಯ ಉದ್ಯಮಿ ಗೋವರ್ಧನ್ ಆರೋಪಿಸಿದ್ದಾರೆ. ಬಳ್ಳಾರಿಯ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸಮೀಪ ಇರುವಂತಹ 100 ಕೋಟಿಗೂ ಅಧಿಕ ಬೆಲೆ ಬಾಳುವಂತಹ 9 ಎಕರೆ ಜಾಗವನ್ನ ನಕಲಿ ದಾಖಲೆ ಸೃಷ್ಟಿಸಿ ಕಬಳಿಸಿದ್ದಾರೆ ಅಂತ ಗೋವರ್ಧನ್ ಹಾಗೂ ಅವರ ಪುತ್ರ ಕುಶಾಲ್ ಆರೋಪ ಮಾಡಿದ್ದಾರೆ. ಇದು 9 ಎಕರೆ ಲ್ಯಾಂಡ್ ಸರ್. ಇದು ನಾನು 95ನಲ್ಲಿ ತಗೊಂಡಿದ್ದೆ. ಇದನ್ನು ಎಣ್ಣೆ ಬೂಳು ಎಲ್ಲ ನಾನು ಅಪ್ರೂವ್ ಮಾಡಿಸಿ ಎಲ್ಲ ಮಾಡಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ. ಎಲ್ಲ ಮಾಡಿಕೊಂಡು ನಾನು BCನ ಅಂತ ಮಂಜುನಾಥ್ ಇವಾಗ ಚೇಂಬರ್ ಆಫ್ ಕಾಮರ್ಸ್ ಅವ್ರು ಮಾರಿದ್ದೆ. ನಾನು ಮಾರಿದ ಮೀನ್ಸ್ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದೆ. ಆ ಅಗ್ರಿಮೆಂಟ್ ಮೇಲೆ ಅವರೆಲ್ಲ ಮಿಸ್ಚೀಫ್ ಮಾಡಿ ಎಲ್ಲ ಗಲೀಜು ಮಾಡಿ ಮಂಜುನಾಥ್ ಎಲ್ಲ ಇಂಥವೆಲ್ಲ ಮಾಡಿ ಇವಾಗ ಇದು ಗಲೀಜು ಮಾಡಿ ನನಗೆ ಅವ್ರಿಗೆ ಶ್ರೀನಿವಾಸ ರೆಡ್ಡಿ OMC ಚೇರ್ಮನ್ ಇರಬೇಕು ಅವರು. ಅವ್ರಿಗೆ ಮಾರಿ OMC ಚೇರ್ಮನ್ ಮಾರಿದಾನ. ಶ್ರೀನಿವಾಸ ರೆಡ್ಡಿ ಮತ್ತು ಕಿರೀಟಿ ರೆಡ್ಡಿ ಇಬ್ಬರು ಸೇರಿ ನಮ್ಮ ಆಸ್ತಿಯನ್ನ ನುಂಗಿದ್ದಾರೆ. ಈ ಬಗ್ಗೆ ಸಿಐಡಿ ಅಥವಾ ಎಸ್ಐಟಿಯಿಂದ ತನಿಖೆ ಆಗಬೇಕು ಅಂತ ಉದ್ಯಮಿ ಗೋವರ್ಧನ್ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಶ್ರೀನಿವಾಸ ರೆಡ್ಡಿ ಮಗನ ಮೇಲೆ ತಂದೆ ಟ್ರಾನ್ಸ್ಫರ್ ಮಾಡಿಸಿ ಮಗನಿಂದ ಜನಾರ್ದನ್ ರೆಡ್ಡಿ ಮಗಗೆ ಕಿರೀಟಿ ರೆಡ್ಡಿಗೆ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾನ. ಸೊ ಅವರೆಲ್ಲ ಹೆಂಗನ್ನ ಮಾಡ್ಕೊಳ್ಳಿ, ನಮ್ಮ ಭೂಮಿ ನಮಗೆ ಕೊಟ್ಟುಬಿಟ್ರೆ ನಾವು 100 ಕೋಟಿಗೂ ಅಧಿಕ ಬೆಲೆ ಬಾಳುವಂತಹ 9 ಎಕರೆ ಜಾಗದ ನಿಜವಾದ ಮಾಲೀಕರು ಯಾರು? ರೆಡ್ಡಿ ಪುತ್ರ ಕಿರೀಟಿ ಕಾನೂನು ಪ್ರಕಾರ ಆಸ್ತಿ ಪಡೆದಿದ್ದಾರಾ ಇಲ್ಲವಾ ಎನ್ನುವುದು ತನಿಖೆಯಿಂದಲೇ ಬಯಲಾಗಬೇಕಾಗಿದೆ. ರೇಣುಕಾ ರಾಜ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಶಾಸಕ ಗಾಲಿ ಜನಾರ್ದನ್ ರೆಡ್ಡಿಗೆ ಸುತ್ತಿಕೊಂಡಿದ್ದ ಭೂ ಕಬಳಿಕೆ ಭೂತ ಇದೀಗ ಪುತ್ರ ಕಿರೀಟಿಗೂ ಕಾಡೋದಕ್ಕೆ ಶುರುವಾಗಿದೆ. ಕಿರೀಟಿಯ ವಿರುದ್ಧ 100 ಕೋಟಿ ಬೆಲೆ ಬಾಳುವ ಭೂಮಿಯನ್ನ ಕಬಳಿಕೆ ಮಾಡಿರುವ ಆರೋಪ ಕೇಳಿಬಂದಿದೆ. ಪ್ರಕರಣದ ತನಿಖೆಗೆ ಸಿಐಡಿ ಅಥವಾ ಎಸ್ಐಟಿ ಬರಬೇಕು ಅಂತ ಆಗ್ರಹಿಸಿ ಉದ್ದಿಮೆಯೊಬ್ಬರು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ನೂರು ಕೋಟಿ ಮೌಲ್ಯದ ಆಸ್ತಿ ಕಬಳಿಸಿದ್ರ ಕಿರೀಟಿ. ಶಾಸಕ ಜನಾರ್ದನ್ ರೆಡ್ಡಿ ಮಗನ ವಿರುದ್ಧ ಆರೋಪ. ಕಿರೀಟಿ ರೆಡ್ಡಿ ಮಾಜಿ ಸಚಿವ, ಹಾಲಿ ಗಂಗಾವತಿಯ ಶಾಸಕ ಜನಾರ್ದನ್ ರೆಡ್ಡಿ ಅವರ ಪುತ್ರ. ರೆಡ್ಡಿ ಸಾಮ್ರಾಜ್ಯದ ಪ್ರಿನ್ಸ್ ಕಿರೀಟಿ ವಿರುದ್ಧ ಇದೀಗ 100 ಕೋಟಿ ಮೌಲ್ಯದ ಭೂಮಿಯನ್ನ ಕಬಳಿಕೆ ಮಾಡಿದ ಆರೋಪ ಕೇಳಿ ಬಂದಿದೆ. ನಕಲಿ ದಾಖಲೆ ಸೃಷ್ಟಿ ಮಾಡಿ ಆಸ್ತಿ ಲಪಟಾಯಿಸಿದ್ದಾರೆ ಅಂತ ಬಳ್ಳಾರಿಯ ಉದ್ಯಮಿ ಗೋವರ್ಧನ್ ಆರೋಪಿಸಿದ್ದಾರೆ. ಬಳ್ಳಾರಿಯ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸಮೀಪ ಇರುವಂತಹ 100 ಕೋಟಿಗೂ ಅಧಿಕ ಬೆಲೆ ಬಾಳುವಂತಹ 9 ಎಕರೆ ಜಾಗವನ್ನ ನಕಲಿ ದಾಖಲೆ ಸೃಷ್ಟಿಸಿ ಕಬಳಿಸಿದ್ದಾರೆ ಅಂತ ಗೋವರ್ಧನ್ ಹಾಗೂ ಅವರ ಪುತ್ರ ಕುಶಾಲ್ ಆರೋಪ ಮಾಡಿದ್ದಾರೆ. ಇದು 9 ಎಕರೆ ಲ್ಯಾಂಡ್ ಸರ್. ಇದು ನಾನು 95ನಲ್ಲಿ ತಗೊಂಡಿದ್ದೆ. ಇದನ್ನು ಎಣ್ಣೆ ಬೂಳು ಎಲ್ಲ ನಾನು ಅಪ್ರೂವ್ ಮಾಡಿಸಿ ಎಲ್ಲ ಮಾಡಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ. ಎಲ್ಲ ಮಾಡಿಕೊಂಡು ನಾನು BCನ ಅಂತ ಮಂಜುನಾಥ್ ಇವಾಗ ಚೇಂಬರ್ ಆಫ್ ಕಾಮರ್ಸ್ ಅವ್ರು ಮಾರಿದ್ದೆ. ನಾನು ಮಾರಿದ ಮೀನ್ಸ್ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದೆ. ಆ ಅಗ್ರಿಮೆಂಟ್ ಮೇಲೆ ಅವರೆಲ್ಲ ಮಿಸ್ಚೀಫ್ ಮಾಡಿ ಎಲ್ಲ ಗಲೀಜು ಮಾಡಿ ಮಂಜುನಾಥ್ ಎಲ್ಲ ಇಂಥವೆಲ್ಲ ಮಾಡಿ ಇವಾಗ ಇದು ಗಲೀಜು ಮಾಡಿ ನನಗೆ ಅವ್ರಿಗೆ ಶ್ರೀನಿವಾಸ ರೆಡ್ಡಿ OMC ಚೇರ್ಮನ್ ಇರಬೇಕು ಅವರು. ಅವ್ರಿಗೆ ಮಾರಿ OMC ಚೇರ್ಮನ್ ಮಾರಿದಾನ. ಶ್ರೀನಿವಾಸ ರೆಡ್ಡಿ ಮತ್ತು ಕಿರೀಟಿ ರೆಡ್ಡಿ ಇಬ್ಬರು ಸೇರಿ ನಮ್ಮ ಆಸ್ತಿಯನ್ನ ನುಂಗಿದ್ದಾರೆ. ಈ ಬಗ್ಗೆ ಸಿಐಡಿ ಅಥವಾ ಎಸ್ಐಟಿಯಿಂದ ತನಿಖೆ ಆಗಬೇಕು ಅಂತ ಉದ್ಯಮಿ ಗೋವರ್ಧನ್ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಶ್ರೀನಿವಾಸ ರೆಡ್ಡಿ ಮಗನ ಮೇಲೆ ತಂದೆ ಟ್ರಾನ್ಸ್ಫರ್ ಮಾಡಿಸಿ ಮಗನಿಂದ ಜನಾರ್ದನ್ ರೆಡ್ಡಿ ಮಗಗೆ ಕಿರೀಟಿ ರೆಡ್ಡಿಗೆ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾನ. ಸೊ ಅವರೆಲ್ಲ ಹೆಂಗನ್ನ ಮಾಡ್ಕೊಳ್ಳಿ, ನಮ್ಮ ಭೂಮಿ ನಮಗೆ ಕೊಟ್ಟುಬಿಟ್ರೆ ನಾವು 100 ಕೋಟಿಗೂ ಅಧಿಕ ಬೆಲೆ ಬಾಳುವಂತಹ 9 ಎಕರೆ ಜಾಗದ ನಿಜವಾದ ಮಾಲೀಕರು ಯಾರು? ರೆಡ್ಡಿ ಪುತ್ರ ಕಿರೀಟಿ ಕಾನೂನು ಪ್ರಕಾರ ಆಸ್ತಿ ಪಡೆದಿದ್ದಾರಾ ಇಲ್ಲವಾ ಎನ್ನುವುದು ತನಿಖೆಯಿಂದಲೇ ಬಯಲಾಗಬೇಕಾಗಿದೆ. ರೇಣುಕಾ ರಾಜ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.
ಶಾಸಕ ಗಾಲಿ ಜನಾರ್ದನ್ ರೆಡ್ಡಿಗೆ ಸುತ್ತಿಕೊಂಡಿದ್ದ ಭೂ ಕಬಳಿಕೆ ಭೂತ ಇದೀಗ ಪುತ್ರ ಕಿರೀಟಿಗೂ ಕಾಡೋದಕ್ಕೆ ಶುರುವಾಗಿದೆ. ಕಿರೀಟಿಯ ವಿರುದ್ಧ 100 ಕೋಟಿ ಬೆಲೆ ಬಾಳುವ ಭೂಮಿಯನ್ನ ಕಬಳಿಕೆ ಮಾಡಿರುವ ಆರೋಪ ಕೇಳಿಬಂದಿದೆ. ಪ್ರಕರಣದ ತನಿಖೆಗೆ ಸಿಐಡಿ ಅಥವಾ ಎಸ್ಐಟಿ ಬರಬೇಕು ಅಂತ ಆಗ್ರಹಿಸಿ ಉದ್ದಿಮೆಯೊಬ್ಬರು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ನೂರು ಕೋಟಿ ಮೌಲ್ಯದ ಆಸ್ತಿ ಕಬಳಿಸಿದ್ರ ಕಿರೀಟಿ. ಶಾಸಕ ಜನಾರ್ದನ್ ರೆಡ್ಡಿ ಮಗನ ವಿರುದ್ಧ ಆರೋಪ. ಕಿರೀಟಿ ರೆಡ್ಡಿ ಮಾಜಿ ಸಚಿವ, ಹಾಲಿ ಗಂಗಾವತಿಯ ಶಾಸಕ ಜನಾರ್ದನ್ ರೆಡ್ಡಿ ಅವರ ಪುತ್ರ. ರೆಡ್ಡಿ ಸಾಮ್ರಾಜ್ಯದ ಪ್ರಿನ್ಸ್ ಕಿರೀಟಿ ವಿರುದ್ಧ ಇದೀಗ 100 ಕೋಟಿ ಮೌಲ್ಯದ ಭೂಮಿಯನ್ನ ಕಬಳಿಕೆ ಮಾಡಿದ ಆರೋಪ ಕೇಳಿ ಬಂದಿದೆ. ನಕಲಿ ದಾಖಲೆ ಸೃಷ್ಟಿ ಮಾಡಿ ಆಸ್ತಿ ಲಪಟಾಯಿಸಿದ್ದಾರೆ ಅಂತ ಬಳ್ಳಾರಿಯ ಉದ್ಯಮಿ ಗೋವರ್ಧನ್ ಆರೋಪಿಸಿದ್ದಾರೆ. ಬಳ್ಳಾರಿಯ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸಮೀಪ ಇರುವಂತಹ 100 ಕೋಟಿಗೂ ಅಧಿಕ ಬೆಲೆ ಬಾಳುವಂತಹ 9 ಎಕರೆ ಜಾಗವನ್ನ ನಕಲಿ ದಾಖಲೆ ಸೃಷ್ಟಿಸಿ ಕಬಳಿಸಿದ್ದಾರೆ ಅಂತ ಗೋವರ್ಧನ್ ಹಾಗೂ ಅವರ ಪುತ್ರ ಕುಶಾಲ್ ಆರೋಪ ಮಾಡಿದ್ದಾರೆ. ಇದು 9 ಎಕರೆ ಲ್ಯಾಂಡ್ ಸರ್. ಇದು ನಾನು 95ನಲ್ಲಿ ತಗೊಂಡಿದ್ದೆ. ಇದನ್ನು ಎಣ್ಣೆ ಬೂಳು ಎಲ್ಲ ನಾನು ಅಪ್ರೂವ್ ಮಾಡಿಸಿ ಎಲ್ಲ ಮಾಡಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ. ಎಲ್ಲ ಮಾಡಿ ಹೋಗ್ಕೊಂಡು ನಾನು BCನ ಅಂತ ಮಂಜುನಾಥ್ ಇವಾಗ ಚೇಂಬರ್ ಆಫ್ ಕಾಮರ್ಸ್ ಅವ್ರು ಮಾರಿದ್ದೆ. ನಾನು ಮಾರಿದ ಮೀನ್ಸ್ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದೆ. ಆ ಅಗ್ರಿಮೆಂಟ್ ಮೇಲೆ ಅವರೆಲ್ಲ ಮಿಸ್ಚೀಫ್ ಮಾಡಿ ಎಲ್ಲ ಗಲೀಜು ಮಾಡಿ ಮಂಜುನಾಥ್ ಎಲ್ಲ ಇಂಥವೆಲ್ಲ ಮಾಡಿ ಇವಾಗ ಇದು ಗಲೀಜು ಮಾಡಿ ನನಗೆ ಅವ್ರಿಗೆ ಶ್ರೀನಿವಾಸ ರೆಡ್ಡಿ OMC ಚೇರ್ಮನ್ ಇರಬೇಕು ಅವರು. ಅವ್ರಿಗೆ ಮಾರಿ OMC ಚೇರ್ಮನ್ ಮಾರಿದಾನ. ಶ್ರೀನಿವಾಸ್ ರೆಡ್ಡಿ ಮತ್ತು ಕಿರೀಟಿ ರೆಡ್ಡಿ ಇಬ್ಬರು ಸೇರಿ ನಮ್ಮ ಆಸ್ತಿಯನ್ನು ನುಂಗಿದ್ದಾರೆ. ಈ ಬಗ್ಗೆ ಸಿಐಡಿ ಅಥವಾ SIT ಯಿಂದ ತನಿಖೆ ಆಗಬೇಕು ಅಂತ ಉದ್ಯಮಿ ಗೋವರ್ಧನ್ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಶ್ರೀನಿವಾಸ ರೆಡ್ಡಿ ಮಗನ ಮೇಲೆ ತಂದೆ ಟ್ರಾನ್ಸ್ಫರ್ ಮಾಡಿಸಿ ಮಗನಿಂದ ಜನಾರ್ದನ್ ರೆಡ್ಡಿ ಮಗಗೆ ಕಿರೀಟ್ ರೆಡ್ಡಿ ಅವರಿಗೆ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾನೆ. ಸೊ ಅವರೆಲ್ಲ ಹೆಂಗನ್ನ ಮಾಡ್ಕೊಳ್ಳಿ, ನಮ್ಮ ಭೂಮಿ ನಮಗೆ ಕೊಟ್ಟುಬಿಟ್ರೆ ನಮಗೆ 100 ಕೋಟಿಗೂ ಅಧಿಕ ಬೆಲೆ ಬಾಳುವಂತಹ 9 ಎಕರೆ ಜಾಗದ ನಿಜವಾದ ಮಾಲೀಕರು ಯಾರು? ರೆಡ್ಡಿ ಪುತ್ರ ಕಿರೀಟಿ ಕಾನೂನು ಪ್ರಕಾರ ಆಸ್ತಿ ಪಡೆದಿದ್ದಾರಾ ಇಲ್ಲವಾ ಎನ್ನುವುದು ತನಿಖೆಯಿಂದಲೇ ಬಯಲಾಗಬೇಕಾಗಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಶಾಸಕ ಗಾಲಿ ಜನಾರ್ದನ್ ರೆಡ್ಡಿಗೆ ಸುತ್ತಿಕೊಂಡಿದ್ದ ಭೂ ಕಬಳಿಕೆ ಭೂತ ಇದೀಗ ಪುತ್ರ ಕಿರೀಟಿಗೂ ಕಾಡೋದಕ್ಕೆ ಶುರುವಾಗಿದೆ. ಕಿರೀಟಿಯ ವಿರುದ್ಧ 100 ಕೋಟಿ ಬೆಲೆ ಬಾಳುವ ಭೂಮಿಯನ್ನ ಕಬಳಿಕೆ ಮಾಡಿರುವ ಆರೋಪ ಕೇಳಿಬಂದಿದೆ. ಪ್ರಕರಣದ ತನಿಖೆಗೆ ಸಿಐಡಿ ಅಥವಾ SIT ಬರಬೇಕು ಅಂತ ಆಗ್ರಹಿಸಿ ಉದ್ದಿಮೆಯೊಬ್ಬರು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ನೂರು ಕೋಟಿ ಮೌಲ್ಯದ ಆಸ್ತಿ ಕಬಳಿಸಿದ್ರ ಕಿರೀಟಿ. ಶಾಸಕ ಜನಾರ್ದನ್ ರೆಡ್ಡಿ ಮಗನ ವಿರುದ್ಧ ಆರೋಪ.